ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಓಕೆ. ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಇದಾಯಿತು ಕಾಮಿಡಿ, ಅದನ್ನ ನೆನೆಸ್ಕೊಂಡು ಹೋಗ್ತಿದ್ದೀನಿ. ಓಕೆ, ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಫಿಶ್ ಫ್ರೈ. ಸೊ ಯಾವ ಫಿಶಲ್ಲಿ ಮಾಡ್ತಿದ್ದೀವಿ ಅಂತ ಅಂದರೆ ಪಾರ ಅಂತಾರೆ, ಪಾರೆ ಅಂತಾರೆ, ಪಾರೈ ಅಂತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಸೊ ನಾವು ಪಾರ ಅಂತ ಕರೆಯೋದು. ಸೊ ಓಕೆ, ಬನ್ನಿ ಈಗ ಪಾರ ಫಿಶ್ ಫ್ರೈ ಮಾಡೋದಕ್ಕೆ ಹೆಂಗೆ ಮಾಡೋದು, ಏನೇನು ಬೇಕು ಎಲ್ಲ ತೋರಿಸ್ತೀನಿ. ಈಗ ಅರ್ಜುನ್ ಸ್ಟೈಲ್ ರೆಸಿಪಿ ಫಿಶ್ ಫ್ರೈ ಮಾಡಬೇಕು ಅಂದರೆ ಬೇಕಾಗಿರೋದು ಫಿಶ್ಶು. ನಾನಿಲ್ಲಿ ತೊಗೊಂಡಿರೋದು ಪಾರ 1.5 kg ಇದೆ. ಸೊ ನಾನು ಕಟ್ ಮಾಡಿಸಿದ್ದೀನಿ ಈ ಥರ. ಇಲ್ಲಿ ಲೆಮನ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕಾರ್ನ್ಫ್ಲೋರು, ಅರಿಶಿಣ, ಜೀರಾ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಇದು ರುಚಿಗೆ ತಕ್ಕಷ್ಟು, ಮತ್ತು ಧನಿಯಾ ಪುಡಿ. ಇದಕ್ಕೆ ಸಿಂಪಲ್ಲಾಗಿ ಇಷ್ಟೇ ಬೇಕಾಗಿರೋದು. ಬೇರೆ ಎಲ್ಲ ಆಡಂಬರವಾಗಿ ಆ ಥರ ಎಲ್ಲ ಏನು ಮಾಡಬೇಕಾಗಿಲ್ಲ. ಸಿಂಪಲಾಗಿ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಓಕೆ, ಬನ್ನಿ ಇವಾಗ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ಮಸಾಲೆ ಹಾಕ್ತಾ ಹೋಗಿ. ಫಸ್ಟು ಚಿಲ್ಲಿ ಪೌಡ್ರ್ ಹಾಕಿ. ಇದು ನಾವು ಬಂದ್ಬಿಟ್ಟು ದೊಡ್ಡ ದೊಡ್ಡ ಸ್ಪೂನಲ್ಲಿ ತಗೊಂಡಿರೋದು 3 ಸ್ಪೂನು. 3 ಸ್ಪೂನ್ ಚಿಲ್ಲಿ ಪೌಡ್ರ್ ಇದೆ. ಇದು ಧನಿಯಾ ಪುಡಿ 1.5 ಸ್ಪೂನ್ ಹಾಕಿದ್ದೀನಿ. ಸೊ ಕಾರ್ನ್ಫ್ಲೋರು 2 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಜೀರಾ ಪೌಡರು 1 ಸ್ಪೂನ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಅರಿಶಿಣ 1/4 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಈಗ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕು ಅಷ್ಟು ಹಾಕೊಂತಿದ್ದೀವಿ. ನೀವು ಅಷ್ಟೇ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ನಿಂಬೆಹಣ್ಣು ಬಂದ್ಬಿಟ್ಟು 2 ಫುಲ್ಲು ಹಾಕಿದ್ದೀನಿ ಹಿಂಡಿ. ಈಗ ಇದನ್ನು ಕಲ್ಸ್ಕೊಂಬಿಡೋಣ ನೀಟಾಗಿ. ಸೊ ಏನಂದರೆ ಹುಳಿನೂ ಅಷ್ಟೇ, ಹುಳಿ ಸ್ವಲ್ಪ ಜಾಸ್ತಿನೇ ಇರಲಿ. 2 ನಿಂಬೆಹಣ್ಣು ಅಂತ ಅಂದರೆ ನೀವು ಕೆಲವರು ಅಯ್ಯೋ ಜಾಸ್ತಿ ಆಯಿತಾ ಅದು ಇದು ಅಂತ ಅನ್ಬೋದು. ಬಟ್ ಕೆಲವ್ರಿಗೆ ಹುಳಿ ಜಾಸ್ತಿನೇ ಇರಬೇಕು ಅಂತೀರ. ಬಟ್ ಹುಳಿ ಇದ್ರೇ ಚೆಂದ ಮೀನು. ಮತ್ತು ಇದು ಬಂದ್ಬಿಟ್ಟು ಸೀ ಫಿಶ್ ಅಲ್ಲ, ಸೊ ಇದಕ್ಕೆ ಹುಳಿ ಇದ್ದಷ್ಟು ಚೆಂದ. ಈಗ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ತೆಳುಗೆ ಮಾಡ್ಕೊಳ್ಳೋಣ ನಾವು. ಇನ್ನು ಹಾಕಿ, ಹಾಂ ಸಾಕು. ಸೊ ನೋಡ್ತಾ ನೋಡ್ತಾ ಹಂಗೆ ಒಂಥರ ಹೆಂಗೆ ಅಂದರೆ ಸ್ವಲ್ಪ ತೆಳುಗಾಗಬೇಕು. ಸೊ ಆ ಥರ ಇನ್ನೊಂದು ಚೂರು ಹಾಕಿ, ಹಾಂ ಸಾಕು. ಸೊ ನೀರು ಥರ ಆದರೆ ಪೇಸ್ಟು ಚಂದ. ಓಕೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೇಕು. ಇದು ಮೀನಿಗೂ ಹಿಡಿಬೇಕು ಮತ್ತು ಮಸಾಲ ಸ್ವಲ್ಪ ತೆಳ್ಳಗೂ ಇರಬೇಕು. ಮೀನಿಗೆ ಹಾಕಿದ್ರೆ ಕಚ್ಕೊಬೇಕು. ಸೊ ಹಂಗಿರಬೇಕು. ಓಕೆ, ಈಗ ಮೀನಿಗೆ ಹಾಕೊಂಬಿಡೋಣ ಬನ್ನಿ. ಓಕೆ, ಈಗ ಇದನ್ನು ಕಲ್ಸ್ಕೊಂಬಿಡೋಣ. ಸೊ ಈಗ ನಾನು ಇಲ್ಲಿ ಸ್ವಲ್ಪ ಪ್ಲೇಟ್ಗೆ ಹಾಕಿ ಕಲಿಸ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ. ಆಮೇಲೆ ಮಿಕ್ಕಿದ್ದಕ್ಕೆ ಎಲ್ಲನೂ ಹಂಗೆ ಹಾಕ್ಕೊಂಡು ಕಲಿಸ್ಕೊತೀನಿ. ಮೀನಿಗೆ ಮಸಾಲ ಸ್ವಲ್ಪ ಜಾಸ್ತಿನೇ ಇರಬೇಕು. ಓಕೆ ನೋಡಿ, ಈ ಥರ ಹಾಕೊಬೇಕು ಮಸಾಲೆ. ಈಗ ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇನ್ನೊಂದು 1/2 hour ಬಿಡೋಣ. 1/2 hour 1 hour. ಸೊ ಅಷ್ಟರೊಳಗೆ ಸ್ವಲ್ಪ ಅಡುಗೆ ನಮ್ಮದು ತಿನ್ಬೇಕಲ್ಲ, ಸೊ ಅಷ್ಟರೊಳಗೆ ಇದು ಮ್ಯಾರಿನೇಟ್ ಆಗಲಿ. ನೀವು ಅಷ್ಟೇ ಮ್ಯಾರಿನೇಟ್ 2 hour 3 hour ಇಡಿ. ಸೊ ಮುಂಚೆ ಮಾಡಿ ಮ್ಯಾರಿನೇಟ್ ಮಾಡಿ ಇಡಿ. ಎಷ್ಟು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಸೊ 3 hour ಬಿಡಿ. ಈಗ ಮ್ಯಾರಿನೇಟ್ ಆಗಿದೆ. ನಾವು ಆ್ಯಕ್ಚುಲಾಗಿ 1/2 hour ಬಿಡಬೇಕು ಅಂದ್ಕೊಂಡ್ವಿ, 1.5 hour ಬಿಟ್ಬಿಟ್ವಿ. ಸೊ ಓಕೆ, ಈಗ ಮಾಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ಈಗ ಫಿಶ್ ಹಾಕೊಂಬಿಡೋಣ. ಏನಂದರೆ ಫಿಶ್ನ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ, ಫಿಶ್ ಫ್ರೈ ಎಲ್ಲ. ಸೊ ಇವಾಗ ಮೇಲೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಯಿಲು. ಫಿಶ್ ಫ್ರೈಗೆ ಆಯಿಲ್ ಜಾಸ್ತಿ ಇರಬೇಕು, ಎಣ್ಣೆ ಮುಂದೆ ಫಿಶ್ ಫ್ರೈಗೆ. ಈಗ ತಿರುವಾಗ್ತಿದ್ದೀನಿ. ಸೊ ಈ ಫಿಶ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸಾಫ್ಟ್. ಬಾಂಗ್ಡಾ ಅಂತೀವಲ್ಲ, ಬಾಂಗ್ಡಾಗಿನ್ನ ಸಾಫ್ಟಾಗಿರುತ್ತೆ.
ಆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಆಯ್ತಲ್ಲ. ಸೊ ಈಗ ಮುಚ್ಚಿಡ್ತಾ ಇದ್ದೀನಿ. ಓಕೆ, ಈಗ ಆಗಿದೆ ನೋಡಿ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಫಿಶ್ ಫ್ರೈ ಮಾಡಿ ಕೊಟ್ಟಿದ್ದೀನಿ. ಟೇಸ್ಟ್ ನೋಡಿ ಹೇಳ್ತೀರಾ? ಓಕೆ, ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಅವರು ಇವಾಗ ನಾವು ಟೇಸ್ಟ್ ನೋಡಿ ಹೇಳ್ತಾರೆ ಅವರು. ಸೊ ನಾನು ಮಿಕ್ಕಿದ್ದನ್ನ ಫ್ರೈ ಮಾಡಿಬಿಟ್ಟು ಮತ್ತೆ ನಿಮಗೆ ಆಮೇಲೆ ಸಿಗ್ತೀವಿ. ಫಿಶ್ ಫ್ರೈ ಎಲ್ಲ ಮಾಡಿ ಈಗ ಇವ್ರ ಕೈ ಕೊಟ್ಟಿದ್ದೀನಿ. ಇಷ್ಟು ನೀವು ಒಬ್ಬರೇ ಖಾಲಿ ಮಾಡಬೇಕು. ಇಲ್ಲ, ಎಲ್ಲರೂ ಸೇರಿ. ಈಗ ಟೇಸ್ಟ್ ಅವ್ರು ನೋಡಲಿ ಅಂತ ಕೊಟ್ಟಿದ್ದೀನಿ. ಟೇಸ್ಟ್ ನೋಡಿ ಹೇಳಿ. ಸ್ವಲ್ಪ ಜಾಸ್ತಿ ತಾಣ್ತೀನಿ. ಸೂಪರಾ? ಫಿಶ್ ಸಕ್ಕದಾಯ್ತಲ್ಲ? ಮಸಾಲೆ ಎಲ್ಲ ಹಿಡ್ದಾಯ್ತಾ? ಸೂಪರ್ ಆಗಿದೆ, ಕರೆಕ್ಟಾಗಿ ಹಿಡಿದಿದೆ ಮಸಾಲೆ, ಉಪ್ಪು ಖಾರ ಎಲ್ಲ. ಒಬ್ರು ಕಮೆಂಟ್ ಮಾಡಿದ್ರು ಏನಂದ್ರೆ, ನೀವು ಯಾಕೆ ತಿಂದ್ಬಿಟ್ಟು ಬೇರೆಯವ್ರು ಕೊಡ್ತೀರಾ ಟೇಸ್ಟ್ ಹೇಳೋದಕ್ಕೆ ಅಂತ. ಏನಂದ್ರೆ ನಾವು ಮಾಡಿರೋದನ್ನ ನಾವೇ ಅಂತೆಲ್ಲ ಡ್ರಾಮಾ. ಅದೊಂಥರ ಫೇಕ್ ಅನ್ಸ್ಬಿಡುತ್ತೆ. ನಾವು ಮಾಡಿರೋದನ್ನ ಹೆಂಗಿದ್ರು ನಾವ್ ಹೇಳ್ಬೇಕು ಅವಾಗ ಚೆನ್ನಾಗಿದೆ ಅಂತ. ಸೊ ನಮ್ಮ ಮನೇಲಿ ನಾವು ಅದನ್ನ ಡಿಸೈಡ್ ಮಾಡ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದೀವಿ. ಚೆನ್ನಾಗಿಲ್ಲ ಅಂತಾನೆ ಹೇಳಿ. ಮತ್ತೆ ಅದನ್ನ ಯಾರಾದ್ರೂ ಟ್ರೈ ಮಾಡಿ, ಸುಮ್ನೆ ಬ್ಯಾಡ್ ಕಮೆಂಟ್ ಅಲ್ಲ ಪಾಪ, ನೀವು ಫಿಶ್ ತಂದು ಹಾಳಾಗಿ. ಅದಕ್ಕೆ ನಾವು ಫಸ್ಟು ನಾವು ಮಾಡೋಕ್ಕೂ ಮುಂಚೆ ನಾವು ಟೇಸ್ಟ್ ನೋಡ್ತೀವಿ. ಸೊ ಅದು ಸಕ್ಸಸ್ ಆಯಿತು ಅಂತಂದರೆ ನೆಕ್ಸ್ಟ್ ನಿಮ್ಗೆ ತೋರಿಸೋದು. ಸೊ ಅದಕ್ಕೆ ನಾವು ಮಾಡಿದ್ದು ನಾವು ಟೇಸ್ಟ್ ಹೇಳ್ಬಾರ್ದು. ಎಲ್ಲನೂ ನಾವು ಹೇಳ್ಬೋದು, ಬಟ್ ಅದಕ್ಕೆ ಇನ್ನೊಬ್ರು ಇವಾಗ ಇವ್ರು ಮಾಡಿರೋದನ್ನ ನಾನು ಟೇಸ್ಟ್ ಹೇಳ್ಬೋದು ಅಲ್ವಾ? ಸೊ ಓಕೆ, ಸೂಪರಾಗಿ ಆಗಿದೆ ಇದು. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ. ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ರೆಸಿಪಿ ತೋರಿಸ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ಗೆ ನಾವು ನಿಜವಾಗ್ಲೂ ಚಿರಋಣಿ. ಓಕೆ, ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.